ಹೊತ್ಕೊಂಡು ಬರತ್ಲೆ ಚೀಲನ ಸಾಕಾಗೋತವ. ಮುಂಚೆ ಗಟ್ಟಿದ್ದೆ, ಏಟನ ತರಕಾರಿ ಸೊಪ್ಪು ಸೆದಿ ಅಕ್ಕಿ ಜೋಳ ಎಲ್ಲ ಹೊತ್ಕೊಂಡ್ಬರ್ತಿದ್ದೆ. ಈಗ ಮೈಯಾಗ ಶಕ್ತಿನೂ ಉಳಿದಿಲ್ಲ, ಕೈಯಾಗ ಕಸವು ಉಳಿದಿಲ್ಲ. ಮಗಳನ್ನ ನೋಡೋಕೆ ಬಂದಾನಿ. ಹುಡುಗಿ ಒಳಗೈತೆ ಏನ? ಮಂಜುಳಾ ಮಂಜುಳಾ ಪರಮೇಶಿ ಏನು ಹೊಲಗೆಲ್ಲದ ಕಡೆಗೆ ಹೋಗ್ಯಾನ ಏನು? ಮಂಜುಳಾ ತಾಯಿ ಮಂಜವ್ವ. ಯಾರಿದೆಯಮ್ಮ? ಯಮ್ಮ ಯಾರು ಬೇಕಾಗಿತ್ತು? ಯಪ್ಪ ನನ್ನ ಹೆಸರು ಕರೆಯವ್ವ ಅಂತಂದು ಮಂಜವ್ವ ಅದಾಳಲ್ಲ ಪರಮೇಶಿಗೆ ಏಂತಿ ಮಂಜವ್ವ ಅದಾಳಲ್ಲ ಅವ್ರವು ನಾನು ಪರಮೇಶ್ವರ ಅತ್ತಿ. ಹೌದೇನಮ್ಮ? ಪರ್ಮಿಷನ್ ಇಲ್ಲ ಅನ್ನಿಸ್ತೈತಿ, ಹೊಲದ ಕಡೆಗೆ ಹೋಗ್ಯಾನ ಏನು? ಅಕ್ಕ ಮನ್ಯಾಗ ಐತಿ ನೋಡಮ್ಮ. ಕೂಗು ಒಳಗಿರ್ಬೇಕು. ಅಕ್ಕಗೆ ಇದು ಹಾರ್ಟಿಂದ ಆಪ್ರೇಷನ್ ಆಗಿತ್ತಲ್ಲ, ಅದಕ್ಕೆ ಒಳಗೆ ಇರ್ತೈತೆ ಅಕ್ಕ. ಮಂಜಕ್ಕ? ಹ್ಞೂನಪ್ಪ, ಅದಕ್ಕೆ ನೋಡು ಒಂದು ಮಗಳನ್ನ ಅಂತಂದು ಬಂದೆ. ಜೀವ ತಡೆಯಂಗಿಲ್ಲ ತಮ್ಮ, ಬರೇ ಕೈಯ ಬರಾಕ ಹಂಗೆ ಯಾವಾಗ ಬಂದಿಲ್ಲಪ್ಪ ನಾವು. ಜೀವ ತಡೆಯಂಗ ಇಲ್ಲ, ಬರೇ ಕೈಯಾಗ ಬರೋಣ ಅಂದ್ರೆ. ಹಂಗಾಗಿ ಸೊಪ್ಪು ಸೆದಿ ಎಲ್ಲ ಇತ್ತ, ಅದು ಚಲೋ ಆಕಿಗೆ ತಿನ್ನಾಕ ಸೊಪ್ಪು ಅಂತಂದು ಹೊತ್ಕೊಂಬಂದ್ಯಪ್ಪ. ಇಷ್ಟು ವಯಸ್ಸಾದ್ರೂ ಯಮ್ಮ ಎಷ್ಟು ಮಗಳ ಮೇಲೆ ಜೀವಿದ್ದಿ ಅಂತಾನು ತಗೋಯಮ್ಮ. ಅಕ್ಕ ಬರ್ಬೋದು ನೋಡಮ್ಮ. ಯಾರವ್ರು? ಮಂಜವ್ವ ನಾನ ತಾಯಿ, ನಿಮ್ಮವ್ವ. ಕದ ತೆಗಿಯವ ತಾಯಿ. ಅವು ಬಂದೇನ ಬಂತಡಿ ಬೇವ ಸಾವ್ಕಾಶ ಬಾರವ. ತಗೋಯಮ್ಮ, ಅಕ್ಕ ಐತನ ಹೊಕ್ಕನ್ ತಗೋ, ನನ್ನ ಕೆಲಸ ಐತಿ. ಹ್ಞೂನಪ್ಪ, ಉಂಡೋಗಂತ ಬಾರಪ್ಪ. ಬುತ್ತರೊಟ್ಟಿ ಅದನ್ನ ಮಾಡ್ಕೊಂಬಂದಿದ್ನಿ. ಇಲ್ಲಮ್ಮ, ನಂದು ಕೆಲಸ ಐತಿ, ಹೊಲಕ್ಕೆ ಹೊಂಟಿದ್ದೆ ನಾನು. ಮತ್ತೆ ಯಾರ ಗೊತ್ತಾಗ್ಲಿಲ್ಲಲ್ಲ, ಸಿಕ್ಕಲ್ಲ, ನೀನು ಯಾವಾಗ ನೋಡಿಲ್ಲ ನಾನು ನಿನ್ನ. ಹಂಗಾಗಿ ಯಾರು ಅಂತ ಕೇಳೋಣ ಅಂತ ಬಂದಿಮ್ಮ. ಉಂಡನಲ್ಲೇ ನಾನು ಹೊಂಟಿದ್ ನೋಡಿ ಹೊಲಕ್ಕೆ. ಆತಪ್ಪ. ಯವ್ವ ಬಾರ್ ಬೇವ, ಎದಕ್ಕೆ ಚೀಲ ಗೀಲ ಹೊತ್ಕೊಂಬರಕ್ಕೆ ಹೋಗಿದ್ದೆವ? ಬೇಕೆ ಬಂದೆ. ಮತ್ತೆ ಯಾರು ಬರ್ಬೇಕವ? ನೋಡಂಗಾದ್ರೆ ನಾನಾ ಬರ್ಬೇಕು, ನನ್ನ ಮಗಳು ನೋಡಕ್ಕೆ. ಯಾರಿಗೇನು ಹರ್ಕತ್ತೈತವ ಬಂದು ನೋಡೋದು? ಯವ್ವ ಅದ್ರಾಗ ಏನೇನು ತೊಗೊಂಬಂದಿಯಲ್ವ ಯವ್ವ? ಒಬ್ಬೇಕೆ ಬರ್ಬೇಕಿಲ್ಲ, ಮತ್ತೆಲ್ಲ ಚೀಲ ಗೀಲ ಹೊತ್ಕೊಂಡು ನಿನಗ ಬರೋದು ಅಜ್ಜಿ. ಯಾರಿಗಾರ ಹೇಳಿ ಕಳಿಸ್ಬೇಕಾ ನೀನು? ಚೀಲ ಗೀಲ ಅಲ್ಲೇ ಇಟ್ಟಿದ್ರ ಬಾ, ಆಮೇಲೆ ನಿನ್ನ ಅಳಿಯ ಹೋಗಿ ತೊಗೊಂಬರ್ತಿದ್ರು. ಯವ್ವ ಎಲ್ಲಿ ಇಡ್ಬೇಕ ತಾಯಿ? ಬುತ್ತಿ ರೊಟ್ಟಿ ಎಲ್ಲ ಮಾಡ್ಕೊಂಬಂದಿದ್ದೆ, ಮೊಸರಿನ ಬುತ್ತಿ ನಿನಗಿಷ್ಟ ಅಂತಂದು. ಹಂಗಾಗಿ ಬುತ್ತಿ ರೊಟ್ಟಿ, ಬಿಸಿ ರೊಟ್ಟಿ ತೊಗೊಂಬಂದನವ, ಉಣ್ವಂತಿ. ಯವ್ವ ಬಾ ಒಳಗ ನಡಿಯವ್ವ. ಯವ್ವ ಇದನ್ನ ಕೊಡೋ, ಅದನ್ನ ಚೀಲನ ಕೆಳಗಿಡ್ತಾನೆ. ಬ್ಯಾಡವ ಯವ್ವ, ಸುಮ್ಮನಿರು, ನಾ ಇಡ್ತಾನೆ. ಏನು ಆರ್ಟಿಂದು ಆಪ್ರೇಷನ್ ಮಾಡಿಸ್ಕೊಂಡು ನೀನು ಭಾಳ ದಿನ ಆಗಿಲ್ಲ. ಬ್ಯಾಡವ, ನಾ ಇಡ್ತಾನೆ. ಯವ್ವ ಇವನು ಹೆಂಗಿದ್ ಬೇ? ಬಸಣ್ಣ ಆರಾಮದಾನ? ಆರಾಮದಾನವ. ನಿಮ್ಮ ಅಣ್ಣ ಆರಾಮದಾನ? ಅವನಿಗೇನವ ಹೆಂಡ್ರು ಮಕ್ಕಳು ಅವ್ರದವ್ರು ನೋಡ್ಕೊಂಡು ಆರಾಮದಾರ. ಈ ಮುದುಕಿ ಜೀವನ ನೋಡೋರು ಯಾರು ಇಲ್ಲ ನೋಡು. ರಾಘವೇಂದ್ರ ಸ್ವಾಮಿ. ಯವ್ವ ಇದು ಮ್ಯಾಲೆ ಕುಂದ್ರ ಬಾರ್ಬೇ, ಕೆಳಗೆ ಕುಂತಿಯಲ್ಲ. ಅಲ್ಲೇವ ಮ್ಯಾಲೆ ಸಜ್ಜಗಂಗಿಲ್ಲ ಕುಂದ್ರಾಕ. ಅಲ್ಲಿ ಇಲ್ಲೇ ಕುಂದಿರ್ತಾನೆ. ಹೋಗು ಕುತ್ಕ, ಹೋಗು ಮ್ಯಾಗ. ಒಂದು ವಾಟೆ ನೀರು ತರ್ತಾನೆ ತಡಿ. ಈಗ ಬಂದೀವಿ. ಬಸ್ ಭಾಳ ತುಂಬಿದ್ವ ಹೆಂಗೆ? ಯವ್ವ ಬಸ್ಸಿನ ಕತಿ ಏನು ಕೇಳ್ತೀಯ ಯವ್ವ? ಮುದುಕ್ರು ಮುಂಡ್ರು ಅಂತಂದೇನು ನೋಡಂಗಿಲ್ಲ, ಹಂಗ ತುಂಬಿ 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 ಒಯ್ತಾವು. ಯವ್ವ ಯಾವ್ದಕ್ಕಾರ ಬನ್ನಿ ಅನ್ನಂಗಾತವ ಯವ್ವ. ಯಾವ್ದಾರ ಒಂದು ಖಾಸಗಿ ಬಸ್ಸಿಗಾರ ಬರಲಿಲ್ಲ ಯವ್ವ, ರೊಕ್ಕ ಕೊಟ್ಟು ಬಂದ್ರೂ ಪರವಾಗಿಲ್ಲವ ಯವ್ವ. ಏನು ಹಂಗೆ ತುಂಬ್ತಾವು ಅಂದ್ರೆ ಅಲ್ಲಿ ನಾನು. ಹೌದವ ಯವ್ವ, ಬಸ್ಸುಗಳಿಗೆ ಹೊಡಾಡಕ ವಜ್ಜಿ ಆಕತ್ ನೋಡು. ನಾನಂತರ ದವಾಖಾನಿಗೆ ಹೋಗಿ ಬರತ್ಲೆ ನನಗೂ ಸಾಕು ಬೇಕಾಗೋಕತ್ ನೋಡು. ಚಾಕೇನಾರ ಇಡ್ಲೇನು ಬೇ? ಬೇಡವ, ಏನು ಮಾಡಬೇಡ, ಬಾ ಇಲ್ಲಿ. ಏನು ನಾನು ಇಲ್ಲಿ ಬುತ್ತಿ ರೊಟ್ಟಿ ಎಲ್ಲ ತೊಗೊಂಬಂದಾನಿ. ಮಂಜುಳ ಏನು ಚಾ ಏನು ಬೇಡವ? ನಾನು ಚಾ ಭಾಳ ಕುಡಿಯಂಗಿಲ್ಲ, ದವಾಖಾನ್ಯಾಗ ಹೇಳ್ಯಾರ ಚಾ ಭಾಳ ಕುಡಿಬೇಡ್ರಿ ಅಂದು. ಒಂದು ವಾಟೆದಾಗ ನೀರು ತೊಗೊಂಡು ಬಾ. ಒಂದು ವಾಟೆಗೆ ಇಡ್ತಿದ್ದೆ ಚಾಕ. ಅಯ್ಯೋ ಏನು ತುಸ ದಿನ ಆಗೈತೇನು? ಬೇಡವ ಇವ, ತಾಂಬ ನೀರು ಕುಡಿತೇನೆ ತಗೋ. ಇನ್ನಷ್ಟು ತೊಂಬರ್ಲೇನು ಬೇ? ಬೇಡವ ಸಾಕು. ಒಬ್ಬಕ್ಕೆ ಬಂದಿದ್ದಿ, ಮತ್ತು ಅದ್ರಾಗ ಬುತ್ತಿ ರೊಟ್ಟಿ ಎಲ್ಲ ಇದಕ್ಕೆ ಮಾಡ್ಕೊಂಬರಕ್ಕೆ ಹೋಗಿತ್ತವ ಇವ. ನಿನಗೆ ವಯಸ್ಸಾಗೈತಿ, ಆಗಂಗಿಲ್ಲ ಏನಿಲ್ಲ, ನಿನಗೆ ಮಾಡ್ಕೊಂಡು ಉಣ್ಣೋದು. ಅದ್ರಾಗ ಮತ್ತೆಲ್ಲ ಮಾಡ್ಕೊಂಬಂದಿದ್ದಿ ನೋಡು. ಯಾವಾಗೂ ಬರೀ ಕೈಯಾಗ ಬಂದೇನೆ ನಾನು. ನನಗಂಗೆ ಬರಂಗಂಗಿಲ್ವ? ನನ್ನ ಮೊಮ್ಮಗಳು ಬರತ್ಲೆ ಬ್ಯಾಗ್ ನೋಡೋದು, ಚೀಲಾನ. ಅಮ್ಮ ಏನು ತಂದಿ ಬರತ್ಲೆ.
ನನ್ನ ಮೊಮ್ಮಗಳ ಇಲ್ಲಿ ನೋಡಿ ಏನು ತಂದಿ ಅಮ್ಮ ಅಂತಂದು ಇನ್ನೂ ಬರತ್ಲಿ ಎಣಿಕ್ಯಾಕೆಲ್ಲ ತೆಗೆದು ಏನಾರ ತಿನ್ನೋದಿದ್ರೆ ತಗೊಂಡು ಅಂಟು ಬಿಡಾಕಿ. ಮೊಮ್ಮಗಳ ದೊಡ್ಡಕ್ಕೆ ಗಂಡನ ಮನೆ ಸೇರಾಳವ, ಏನು ಮಾಡೋದು? ಬಂದದ್ಲಕ್ಕಿನ ಮನೆ ಬಂದು ಬುತ್ತಿ ರೊಟ್ಟಿ ಎಲ್ಲ ಮಾಡ್ಕೊಂಬಂದಿದ್ಲು. ಬಂದು ಉಂಡು ಉಣ್ಣಾಕ್ ನೀಡಿ ಮತ್ತು ಅವರಪ್ಪ ಅಲ್ಲೇ ಇಲ್ಲೇ ಹೋಗಿ ಬಿಸಿವು ಮಿರ್ಚಿ ಮಾಡಾಕತ್ತಿದ್ರಂತ ತೊಗೊಂಬಂದ್ರು. ಉಂಡು ಗಂಡ ಹೆಂಡತಿ ಕೂಡ ಬಂದಿದ್ರು. ನಾನು 4 ದಿವ್ಸ ಇದ್ದೋಗವ ಅಂದೆ. ಇಲ್ಲ ಅತ್ತಿಗೆ ಹೇಳಿಲ್ಲ ಬೇ, ಹೊಲ ಕೆಲಸ ರಗುಡದವು ಮತ್ತು ಬರ್ತಾನೆ ಅಂತಂದು ಅಂದ್ಲು. ಬರ್ತಾಳೆ, ಏನು ಮಾಡ್ತಾಳವ? ಹೆಂಗ ಏನು ಬಿಡ ಯವ್ವ, ಅವ್ರ ಮನ್ಯಾಗ ಅವ್ರು ಸುಖವಾಗಿ ಅದಾರಲ್ಲ ಅಷ್ಟೇ ಸಾಕು. ಹ್ಞೂ ಬೇ ಆರಾಮದನಿ ಅಂತಾಳ. ಆದ್ರೆ ಅವ್ರ ತಲೆಯಲ್ಲೂ ಕಳ್ಸಂಗಿಲ್ಲ, ಅದ ಬೇಜಾರವ. ಒಂದಿಟ್ಟು 4 ದಿವ್ಸ ಇದ್ದು ಬರವ, ನಿಮ್ಮ ಅವ್ಗೆ ಆರಾಮಿಲ್ಲ ಅಂತಂದ್ರೆ ಅನ್ಬೇಕಿಲ್ಲ. ತೀರ ಆರಾಮಿಲ್ದಾಗ 2 ದಿವ್ಸ ಬಿಡಾಕ ಮಗಳನ್ನ ಯಾಕೆ? ನಮ್ಮ ಮಗಳು ಅಲ್ಲೇನು? ನಮಗೂ ಇಟ್ಕೋಬೇಕು ಮಾಡ್ಬೇಕು ಅನ್ನೋದು ಆಸೆ ಇರಲ್ಲೇನು? ಮದುವೆ ಮಾಡಿ ಕೊಟ್ಟ ಮ್ಯಾಗ ಕೊಂಡ್ಕೊಂಡ್ಬಿಡ್ತಾರೆ ಇವರು ಅನ್ನಂಗೆ ಮಾಡ್ತಾರವ. ಏನು ಅನ್ನಂಗಿಲ್ಲ ಆಡಂಗಿಲ್ಲ, ಮಗಳ ಜೀವನ ಅಲ್ಲ ಅಂತಂದು ಸುಮ್ಮನೆ ಸುಧಾರಿಸ್ಕೊಂಡದ ನೋಡು. ನಮಗೇನು ಮತ್ತೊಬ್ರ ಇರಾನೊಬ್ಬನ ಮಗ ಹೋದ, ಈಕೆ ಒಬ್ಬಾಕಿ ಈಕಿನ ಬರೋದು ಹೋಗೋದು ಮಾಡ್ಕೊತಿದ್ರೆ ನಮಗೂ ಎಷ್ಟು ಸಮಾಧಾನ ಅನ್ನಿಸ್ತೈತಿ. ಹೌದವ ಪಾಪ. ಹೋಗ್ಲಿ ಬಿಡು, ಏನು ಮಾಡೋಕ್ಕಾಗತ್ತೆ ಮಂಜು. ಮತ್ತು ಏನ ಅತ್ತಿ ಮಾವ ಗಂಡ ಹೇಳ್ದಂಗೆ ಕೇಳ್ಕೊಂಡು ಹೋಗೋದವ. ತಾಯಿ ಬಿಸೇದೈತಿ ನೋಡಿ, ಎಲ್ಲ ಅಡಿಗೆ ಬಿಸೇದೈತಿ. ಏನು ಮಾಡ್ದಕ್ಕೆ ಹಂಗೆ ದಬ್ಬಿ ಹಾಕೊಂಬಂದೆ. ಪರಮೇಶಿ ಕರೆ ಕಳಿಸ್ಬೇಕತ್ತವ, ಅದು ಹೊರ ತುಂಬ ಉಂಟಿತ್ತು. ಯವ್ವ ನಾ ಮಾಡೋ ಹಿಂಡಿ ಪಂಡಿ ಯವ್ವ ಯಾಕ ಏನು ತೊಗೊಂಬಂದು ಏನು ಅಂತಂದು ಎಷ್ಟು ಇದು ಮಾಡೋಣ. ಪರಮೇಶಿ ಹೊಲ್ದಿನ ದಿನ ಏಟಾತಿ ಬರ್ತಾನವ. ನೀನು ಲೇಟ್ ಬೇ, ಅವರು ಹೋಗಿದ್ದ ಲೇಟಾಗಿ ಹೋದ್ರು ಮನ್ಯಾಗ. ಈಗ ನಾನು ಏನು ಮಾಡೋಂಗಿಲ್ಲ, ಏನಿಲ್ಲ, ಎಲ್ಲ ಅವರ ಮಾಡ್ತಾರೆ. ಅದರ ಒಂದು ಇನ್ನೇನು ನಂದೊಂದು ಸೀರೆ ನಾವು ಹೊಕ್ಕೊಂಡಿರ್ತಾನೆ, ಅವರು ಅರಿಬಿ ಅವರು ಹೊಕ್ಕಂತಾರೆ. ಏನು ಮಾಡೋದವ, ನನಗೂ ಒಜ್ಜಿ ಎತ್ತಿ ಮಾಡಿ ಮಾಡೋಂಗಿಲ್ಲ. ಭಾಳ ದಿವಸ ಆಗಿಲ್ಲಲ್ಲ ಮಾಡಿಸ್ಕೊಂಡು, ಹಂಗಾಗಿ ಏನು ಮಾಡಿಲ್ಲ ನಾನು. ಇವ ಬಂಗಾರ ನೋಡುವ ನನ್ನ ಅಳಿಯ, ಏನು ಎಲ್ಲ ಮಾಡ್ತಾರೆ ಪಾಪ. ನನಗೆ ಹೊಟ್ಟು ಹಿಡಿತಿತ್ತು ಒಂದ್ಸರಿ ಅವ್ರ ಕೈಯಾಗ ಅಡುಗೆ ಮಾಡಿಸ್ಕೊಂಡು ಉಣ್ಣಾಕ. ಎಲ್ಲ ಮಾಡಿ ಕೊಡ್ಬೇಕು ಅದಕ್ಕೆ ನಾನು ಅವ್ರ ಕೈಯಾಗಿಂದ ಉಣ್ಣಂಗೆ ಆಗೈತೆ ನೋಡು. ಅಡಿಗೆಲ್ಲ ಬಿಸಿದೈತಿ. ನಿನಗರ ನೀಡ್ತಾನೆ ಉಂಟಿಯ ತಾಯಿ? ಒಲ್ಲ ಬೇವ, ಅವರು ಬರಲಿ ತಡಿ. ನಾನು ಆಗಲೇ ಹೊತ್ತಾಗಿ ಅನ್ನ ಸಾರು ಉಂಡಿದ್ದೆ, ಬಿಸಿ ಅನ್ನ ಸಾರು ಇತ್ತ. ಏನು ನಾಷ್ಟ ಮಾಡ್ಕೊಂಡು ನಿಂದ್ರತ್ತಿಗೆ ಅಂದು ಅನ್ನ ಸಾರನ್ನ ಉಂಡಿದ್ದೆ. ಆಮೇಲೆ ಉಂಟಾನ ತಗೋ. ಅವರು ಬರಲಿ, 3 ಕೂಡ ಉಂಡ್ರಾತ್. ಮತ್ತು ಬಸಣ್ಣ ಕರ್ಕೊಂಬರ್ಬೇಕಿಲ್ಲ, ಅವನೇಂತಿ ಮಕ್ಕಳೆಲ್ಲರೂ ಆರಾಮದಾರ? ನಿಮ್ಮ ಅಣ್ಣ ಯಾವಾಗ ನಿನ್ನ ಇದು ಮಾಡಿದ್ದಾನ ಹೇಳಿದ್ನ, ಅದ್ರಾಗೂ ಮನಸ್ಸು ತಡಿಲಿಲ್ಲ ಜೀವ. ನಿಮ್ಮ ತಂಗಿಗೆ ಹಿಂಗೆ ಆಟಿಂದೇನ ಆಪ್ರೇಷನ್ ಮಾಡ್ಯಾರಂತಪ್ಪ, ಒಂದು ಹೆಜ್ಜೆ ಹೋಗಿ ನೋಡ್ಕೊಂಬರೋಣ ಬರ್ತೀಯ ಅಂತಂದು. ಹೊಲ್ದಾಗ ರಗಡದವು ಬೇ ಕೆಲಸ, ಯಾವಾಗಾರ ಹೋದ್ರ ತಗೋ ಹೋಗು, ನೀ ಹೋಗ್ಬಾ ಅಂದ. ಯಾವಾಗ ಹೋಗಕತ್ತಿ ಊರಿಗೆ ಹಿಡಿಯವ, ಒಂದು 100 ರೂಪಾಯಿ 50 ರೂಪಾಯಿ ಒಂದು ಬ್ರೆಡ್ಡಿನ ಬಂಡಲೆಲ್ಲ ತೊಗೊಂಡು ಹೋಗು ಮಂಜುಳಾಗ ಅಂತಂದು. ಏನೂ ಇಲ್ಲವ, ಎಲ್ಲ ಸ್ವಾರ್ಥಿ ಆಗ್ಬಿಟ್ಟನವ. ಎಷ್ಟು ಜೀವಿದ್ದೆ ನಿನ್ನ ಮ್ಯಾಗ ಅಷ್ಟು ಅತ್ಲಾಗ ಹೇಳ್ಕೊಂತಾಳಾಕಿ. ಏನು ಮಾಡೋಕ್ಕಾಗಂಗಿಲ್ಲ, ನನ್ನ ತೀರ ಯಾಕೆ ನೋಡಂಗಿಲ್ಲ. ಏನು ಮಾಡ್ಕೊಂಡೆ ಬೇ ಒಬ್ಬೇಕೆದನಿ, ಒಂದು ತುತ್ತು ಕೂಳು ಹಾಕಕ್ಕೆ ತಯಾರಿಲ್ಲವ ಆಕಿ. ಏನು ಮಾಡೋದು, ನಾನು ಬೇಯಿಸ್ಕೊಂಡು ಮಾಡ್ಕೊಂಡು ಉಣ್ತಾನೆ. ಎಲ್ಲ ಯೋಚನೆ ಮಾಡಿ ಮನಸ್ಸಿಗೆ ಕೆಟ್ಟ ಬೇಜಾರು ಅನ್ನಿಸ್ತದೆ ಬೇ. ಏನು ಅಕ್ಕಿಗೂ ಬರ್ಲಿಲ್ದಂಗೆ ಇರಂಗಿಲ್ಲ, ಏನು ಅಕ್ಕಿಗೇನು ವಯಸ್ಸಾಗ್ಲಿಲ್ದಂಗೆ ಇರಂಗಿಲ್ಲ. ಹೋಗ್ಲಿ ಬಿಡು, ನನಗೆ ತಾಯಿ ಇರೋ ತನಕ ತವ್ರ ಮನೆ ಅಂತಾರಲ್ಲ, ನೀನಿರೋ ತನಕ ಅಷ್ಟ ನನಗೆ. ಏನು ನಾನೇನು ನಮ್ಮ ಅಣ್ಣ ತಮ್ಮರು ನೋಡ್ತಾರ ಅಂತಂದು ಏನು ನನ್ನ ಮನಸ್ಸಿನಾಗ ಇಟ್ಕೊಂಡಲ್ಲವ. ಹಾಯ್ ಹಲೋ ನಮಸ್ಕಾರ ರೀ, ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅನ್ಕೊಂಡೇನ್ರಿ. ನಾವು ಆರಾಮದೇವ್ ನೋಡ್ರಿ. ನಾನು ನಿಮ್ಮ ಶೋಭಾ ಮಾತಾಡ್ತಾ ಇರೋದು ಸ್ನೇಹಿತರೆ. ಯಾಕೆ ಇಲ್ಲಿ ಬಂದೀನಿ ಅಂತ ಅನ್ಕೋಬೇಡ್ರಿ, ಕತೆ ಸಲುವಾಗಿ ಮಾತಾಡೋ ಸಲುವಾಗಿ ಇಲ್ಲಿ ಕ್ಯಾರೆಕ್ಟರ್ ಅಷ್ಟೇ ತೊಗೊಂಡೀನಿ ರೀ. ಮತ್ತು ನಾ ಏನು ತವ್ರ ಮನೆಗೆ ಬಂದಿಲ್ಲ. ಈಗ ನಮ್ಮ ನಾದ್ನಿ ಬರಾಕ ತಯಾರಾಗ್ಬಿಟ್ಟಾಳ್ರಿ, ಅಲ್ಲೇ ಹೊಂಟ ಬಂದ್ಬಿಟ್ಟಾಳ. ಆ ಕತಿನೂ ಐತ್ರಿ ಇದ್ರಾಗ. ಆ ಕತೆ ನಿಮ್ಗೆ ಇಷ್ಟ ಆಗಕತ್ತವನ್ನೋದಾದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಹೊಸ ಕತೆಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿ ತಿಳಿಸಿರಿ, ಹೈಪ್ ಮಾಡಿರಿ. ಕತೆ ಹೆಂಗೆ ಬರಾಕತ್ತವ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿರಿ ಸ್ನೇಹಿತರೆ. ನಿಮ್ಮ ನಿಮ್ಮ ಕಮೆಂಟ್ಗೋಸ್ಕರ ಕಾಯ್ತಾ ಇರ್ತೀನಿ. ಸಂಜೆ ಇನ್ನೊಂದು ವಿಡಿಯೋ ಹಾಕ್ತೀನಿ. ಕತೆಗಳಿಗೆ ಸಪೋರ್ಟ್ ಮಾಡಿರಿ.